ಎಲ್ಲರಿಗೂ ನಮಸ್ತೆ, ನಮಸ್ಕಾರಗಳು. ನಾನು ಇವಾಗ ಒಂದು ಹೇಳಲು ವಿಷಯ ಇದೆ. ಅದು ಏನಂದರೆ, ನಮ್ಮ ಪರ್ಸನಳಿಯಿಂದ ನಡುಕುರಿಗೆ ಬರುವ ಒಂದು ರಸ್ತೆ ಬಗ್ಗೆ. ಅದು ಸುಮಾರು 3 ಕಿಲೋಮೀಟರ್ ರಸ್ತೆ ನಡುಕುರಿಗೆ ತಲುಪುತ್ತದೆ. ಅದು ಎಷ್ಟು ಕೆಟ್ಟೋಗಿದೆ, ಹಾಳಾಗಿದೆ ಅಂತ ಇಲ್ಲಿ ದಿನವೂ ಓಡಾಡುವ ಜನಗಳಿಗೆ ಗೊತ್ತೂ ಇದೆ, ಮತ್ತು ಅವರಿಗೆ ಗೊತ್ತೂ ಇರಲ್ಲ. ಗೊತ್ತಾಯ್ತಾ? ಅದು ಏನು ಸಮಸ್ಯೆ ಆಗ್ಬಿಟ್ಟಿದೆ ಅಂದರೆ, ಪರ್ಸನಳಿಂದ ಬರುವಾಗ ರಸ್ತೆ ಬದಿಯಲ್ಲಿ ಕಲ್ಲುಗಳಿಟ್ಟಿದ್ದಾರೆ, ದೊಡ್ಡ ದೊಡ್ಡ ಬಂಡೆಗಳು ಮತ್ತು ಬೇಲಿಗಳು ಸಹ ಹೊಲದವರು ಹಾಕ್ಕೊಂಡಿದ್ದಾರೆ. ಅದು ರಸ್ತೆ ಚಿಕ್ಕದಾಗಿಬಿಟ್ಟಿದೆ. ಚಿಕ್ಕದಾಗಿ ದೊಡ್ಡ ಮನೆಗಳಿಗೆ ಹೋಗಲು ಸಮಸ್ಯೆ ಆಗಿದೆ. ಮತ್ತು ಸರ್ಕಾರಿ ಬಸ್ ಬರ್ತಾಯಿತ್ತು ಸುರಪುರ ಡಿಪೋಯಿಂದ ನಡುಕೂರು ಮತ್ತು ಇಳಿಯಾಪುರ ಮುರುಕನಾಳ್ ಹೋಗ್ತಾಯಿತ್ತು. ಜನಸಾಮಾನ್ಯರಿಗೆ ತುಂಬ ಅನುಕೂಲವೂ ಆಗಿತ್ತು. ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ಕೂಡ ತುಂಬ ಅನುಕೂಲವಾಗಿತ್ತು. ಅದು ಪ್ರತಿನಿತ್ಯ ರಸ್ತೆ ಸರಿಲಿಂದ ಜಾಸ್ತಿ ಟೈಮ್ ಸ್ಟಾಪ್ ಮಾಡಿದ್ರು. ಬಟ್ ನಾವೆಲ್ಲರೂ ರಿಕ್ವೆಸ್ಟ್ ಮಾಡಿ ಮತ್ತೆ ಬರುವಂಗೆ ಮಾಡಿದೆವು ಕೂಡ. ಆದರೆ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆಲ್ಮೋಸ್ಟು ರಸ್ತೆ ಸಿಕ್ಕಾಪಟ್ಟೆ ಹಾಳಾಗಿದೆ. ಎಲ್ಲರೂ ನೋಡಿದ್ದೀರಿ. ಅವ್ರಿಗಂದೇನು ನಮ್ಮ ತಪ್ಪಿಲ್ಲ, ನಮ್ಮದೇ ನಮ್ಮ ತಪ್ಪು. ರಸ್ತೆ ಹಾಳಾಗಿದೆ, ಅದನ್ನು ನಾವು ರಸ್ತೆಯನ್ನು ಮಾಡಿಸ್ಕೊಳ್ಳಾರ್ದೆ ನಮ್ಮ ತಪ್ಪು. ಹಾಗಾಗಿ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿದೆ. ಮುಂದೆ ನಾವು ಬೆಳೆದಂಥ ಬೆಳೆಗಳು ಎಲ್ಲೂ ದೊಡ್ಡ ದೊಡ್ಡ ಲಾರಿಗಳು ನಮ್ಮ ಊರಿಗೆ ಬರ್ತವೆ. ಆ ಲಾರಿಗಳು ಹೋಗೋಕ್ಕೆ ಆಗಲ್ಲ ಮುಂದೆ. ಆ ಥರ ರಸ್ತೆ ಆಗಿದೆ. ಒಬ್ಬರು ರಸ್ತೆ ಬದಿಯಲ್ಲಿ ಮನೆಯವ್ರು ನೋಡಿದ್ದೀವಿ, ನೀವೆಲ್ಲರೂ ಕಣ್ಣಾರಿ. ಏನೋ ಮಣ್ಣು, ಅದು ಏನೋ ದನಗಳು ಕಟ್ಟಿ ಎಲ್ಲ ಎಷ್ಟು ಚಿಕ್ಕಂದು ಬಿಡ್ತಾರೆ. ಅಲ್ಲಿ ಯಾವುದೇ ನಮ್ಮ ವಾಹನಗಳು ಸಹ ಕೈಗೆ ಹೋಗ್ತಾ ಇಲ್ಲ. ಒಬ್ಬರು ಮುಂದೆ ಅಲ್ಲೇ ಟರ್ನಿಂಗ್ ತಿರುಗುದಲ್ಲಿ ಒಬ್ಬರು ದನಗಳು ತೊಗೊಂಡು ಅದು ಡಾಂಬರಿಗೆ ಕಟ್ತಾರೆ. ಅವರಿಗೆಲ್ಲ ಯಾರು ಹೇಳೋರು ಕೇಳೋರು ಯಾರೂ ಇಲ್ಲದೆ ಥರ ಆಗಿಬಿಟ್ಟಿದೆ. ಹಾಗಾಗಿ ನಮಗೆ ಜನಸಾಮಾನ್ಯ ದಿನ ಓಡಾಡೋದು ತುಂಬ ಸಮಸ್ಯೆ ಆಗಿಬಿಟ್ಟಿದೆ. ನಾವು ಏನೇ ಇದ್ದರೂ ಕೆಂಬೋಗಿ ಅಂದರೆ ಹುಬ್ಬಳ್ಳಿ ಅಲ್ಲಿಗೆ ಡೈಲಿ ಹೋಗಲೇಬೇಕು. ಏನೆಂದರೆ ನಮ್ಮದು ಏನೋ ಐಟಮ್ಗಳು ಏನೇ ತರಬೇಕು ಮಾಡಬೇಕು ಅಂದರೆ ಎಲ್ಲ ಕೆಂಬೋಗಿ ಹೋಗಲೇಬೇಕು. ಹಾಗಾಗಿ ನಮಗೆ ತಿರುಗಾಡೋಕ್ಕೆ ಒಂದು ರಸ್ತೆ ಬೇಕೇ ಬೇಕು. ಅದುವೇ ಇದು ನಡುಕೂರಿಂದ ಪರ್ಸನಳಿ ಒಂದು ರಸ್ತೆ ಬೇಕು. ಆ ರಸ್ತೆ ಸಂಪೂರ್ಣ ಹಾಳಾಗಿ ಹೋಗಿದೆ ಅಂತ ಎಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ಆ ರಸ್ತೆ ಮತ್ತೆ ಒಂದು ಅದ್ರ ಬಗ್ಗೆ ಒಂದು ಧ್ವನಿ ಎತ್ತಬೇಕು. ಅಂದರೆ ಅದು ಮತ್ತೆ ಮರು ನಿರ್ಮಾಣ ಆಗಬೇಕು. ಅದು ನಮ್ಮ ಆಸೆ. ಯಾಕಂದರೆ ಸಮಸ್ಯೆ ಎಷ್ಟಾಗಿದೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಅದ್ರ ಬಗ್ಗೆ ಧ್ವನಿ ಎತ್ತಲು ಇದೇ ಸೋಮವಾರದಂದು ಎಲ್ಲರೂ ಹೋಗೋಣ ಅಂತ ನೀವು ಅಂದರೆ, ಎಲ್ಲರೂ ಒಗ್ಗಟ್ಟಾದರೆ ನಾನು ಬರ್ತೀನಿ. ಎಲ್ಲರೂ ಬನ್ನಿ, ಒಂದು ವಾಹನವನ್ನು ಮಾಡಿಕೊಂಡು ಯಾದಗಿರಿಗೆ ಹೋಗಿ ಡಿ ಸಿ ಅವ್ರಿಗೆ ಭೇಟಿಯಾಗಿ ಇದರ ಸಮಸ್ಯೆ ಬಗ್ಗೆ ಹೇಳೋಣ. ಇಲ್ಲಾಂದರೆ ಇಷ್ಟೇ ಬಿಟ್ಟರೆ ನೀವು ಇಷ್ಟೇ ಇರಬೇಕಾಗುತ್ತೆ. ಅದು ರಸ್ತೆನ ಇಷ್ಟೇ ಇರಬೇಕಾಗುತ್ತೆ. ದಿನಾನು ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ನಾವು ಹಿಂಗೆ ಯಾಕೆ ಮಾಡ್ಯಾನೋ ದಾರಿ ಹಿಂಗೆ ಅದು ಇದು ಯಾರು ಮಾಡ್ತಾರೋ ಯಾರಿಲ್ಲ ಅಂತ ಅಂದ್ಕೊಂಡು ಕುಂತ್ರೆ ಇದು ಆಗಲ್ಲ, ಸಾಧ್ಯ ಇಲ್ಲ. ಕೈ ಕಟ್ಟಿ ಕುಂತ್ರೆ ಯಾವುದೂ ಆಗಲ್ಲ. ಅದು ಡಾಕ್ಟರ್ ರಾಜ್ಕುಮಾರ್ ಸಂಗ್ ಕೈ ಕಟ್ಟಿನಿ ಕುಂತಾರೆ ಏನೂ ಆಗೋದು ಅಂತ ಆಗಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಹೋಗ್ಬೇಕು. ಅವಾಗೆ ಮಾತ್ರ ಎಲ್ಲ ಕೆಲಸಗಳು ಆಗಲು ಸಾಧ್ಯ. ಒಬ್ಬರಿಂದ ಮಾತ್ರ ಇದು ಆಗಲು ಸಾಧ್ಯ ಇಲ್ಲ. ದಯಮಾಡಿ ರಿಕ್ವೆಸ್ಟ್, ಎಲ್ಲರೂ ಹೋಗೋಣ. ಅಂದರೆ ಯಾದಗಿರಿಗೆ ಸೋಮವಾರದಂದು ಹೋಗೋಣ. ಇದು ನಮ್ಮ ಸಮಸ್ಯೆ ಬಗ್ಗೆ ಹೇಳೋಣ. ಅವಾಗೆ ಎಲ್ಲ ಕ್ಲಿಯರ್ ಆಗುತ್ತೆ. ಇಲ್ಲಾಂದರೆ ಇಷ್ಟೇ ಹೇಳುತ್ತೆ. ಅಂದರೆ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೆ ಬಸ್ ಬರುವಂಗೆ ಮತ್ತೆ ಮಾಡೋಣ. ಅದು ಮತ್ತೆ ಅನುಕೂಲವಾಗಲಿ ಅಂಥೇಳಿ ನಮ್ಮದೊಂದು ಆಸೆ. ಎಲ್ಲ ಜನಸಾಮಾನ್ಯರಿಗೂ ದಿನ ಹೋಗಬೇಕಾದ್ರೆ ಗಾಡಿಗಳು ಇರಲಾರ್ದವರು ಕೂಡ ಆ ಬಸ್ಗೆ ಹೋಗ್ತಾರೆ. ಇದು ಅನುಕೂಲವಾಗುತ್ತೆ ಅಂತ ನನ್ನ ಭಾವನೆ. ರಸ್ತೆ ದುರಸ್ತಿ ಆದರೆ ಮತ್ತು ನಮ್ಮ ಮುಂದೆ ಬೆಳೆದ ಬೆಳೆಗಳು ಕೂಡ ಚೆನ್ನಾಗಿ ಹೋಗಲು, ಬೇರೆ ಕಡೆ ಟ್ರಾನ್ಸ್ಫರ್ ಆಗಲು ಮತ್ತು ವಾಹನಗಳು ಬರ್ತವೆ. ಇಲ್ಲಾಂದರೆ ಅವರು ಕೂಡ ನಿಮ್ಮ ರಸ್ತೆ ಸರಿಯಿಲ್ಲ, ನೀವೇ ತೊಗೊಂಡು ಬನ್ನಿ ಅನ್ನೋ ಥರ ಆಗ್ಬಾರ್ದು. ಇವಾಗೆ ಮುನ್ನೆಚ್ಚರಿಕೆಯಿಂದ ಎಚ್ಚೆತ್ತು ಎಲ್ಲರೂ ದಯಮಾಡಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗಿ ನಮ್ಮ ನಡುಕೂರು ಜನತೆಯಲ್ಲಿ ಮನವಿ. ದಯಮಾಡಿ ಇದೇನಾದರೂ ತಪ್ಪಾಗಿ ಅಂದಿದ್ರೆ ಮಾತಾಡಿದರೆ ದಯಮಾಡಿ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ.